ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಅಂಬಿಗರ ಚೌಡಯ್ಯವರ ಒಂದು ವಚನವನ್ನ ನೋಡೋಣ. ಲಿಂಗವೆಂಬುದು ಕಾಯಕದ ತೊಡಕು, ಗುರುವೆಂಬುದು ಭಾವದ ತೊಡಕು, ಜಂಗಮವೆಂಬುದು ಮೂರರ ತೊಡಕು, ಜ್ಞಾನಮಯವೆಂಬುದು ಸರ್ವಮಯವೆಲ್ಲರ ತೊಡಕು. ಒಂದು ಮೆಟ್ಟಿ ಒಂದು ಕಂಡು ಒಂದಕ್ಕೆ ಸಂದೇಹವಿಲ್ಲದೆ ನಿಂದುದು ಹಿಂದಳ ಮುಂದಳ ದಂದುಗಲ್ಲ ಎಂದ ನಂಬಿಗರ ಚೌಡಯ್ಯ. ಈ ವಚನ ಅಂಬಿಗರ ಚೌಡಯ್ಯವರ ಒಂದು ಪ್ರಸಿದ್ಧವಾದಂತಹ ವಚನ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಂಬಿಗರ ಚೌಡಯ್ಯ ಅವರ ವಚನಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನವರೇ ಆದಂತಹ ಶ್ರೀಮತಿ ಕಮಲಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಇವರು ತಮ್ಮ ಪರಿಚಯದೊಂದಿಗೆ ಅಂಬಿಗರ ಚೌಡಯ್ಯನವರ ಪರಿಚಯವನ್ನ ಮಾಡಿಕೊಡ್ತಾರೆ. ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಂಬಿಗರ ಚೌಡಯ್ಯ ಅವರ ಕುರಿತಾಗಿ ಒಂದಷ್ಟು ಮಾಹಿತಿ ಹೇಳ್ಬೋದಾ? ನಾನು ಕಮಲಮ್ಮ HS. ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವ ಬೆಳಕು, KCHS ಲೇಔಟ್, ನಾಗದೇವನಹಳ್ಳಿ, ಬೆಂಗಳೂರು, ಇಲ್ಲಿಂದ ಬಂದಿರುತ್ತೇನೆ. ಇಂದು ನಾವು ಅಂಬಿಗರ ಚೌಡಯ್ಯನವರ ಒಂದಷ್ಟು ವಚನಗಳು ಹಾಗೂ ಅವುಗಳ ಭಾವಾರ್ಥಗಳನ್ನು ತಿಳಿಯೋಣ. 12ನೇ ಶತಮಾನದಲ್ಲಿ ಬಸವಣ್ಣನವರು ಆರಂಭಿಸಿದ ಧಾರ್ಮಿಕ ಚಳುವಳಿಯಲ್ಲಿ ಪಾಲ್ಗೊಂಡು ಪ್ರಜ್ವಲಮಾನವಾಗಿ ಬೆಳಗಿದ ವಿಶಿಷ್ಟ ಜಾಯಮಾನದ ಶರಣನೆಂದರೆ ಅಂಬಿಗರ ಚೌಡಯ್ಯ. ಬಸವಣ್ಣನವರು ತಮ್ಮ ಆಶಯದಂತೆ ಶೋಷಿತರನ್ನು, ನಿಂದಿತರನ್ನು, ದಲಿತರನ್ನು, ಸಮಾಜದಿಂದ ಬಹಿಷ್ಕೃತಗೊಂಡವರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಲು ನಡೆಸಿದ ಪ್ರಯತ್ನಗಳಲ್ಲಿ ಬಸವಣ್ಣನವರ ಜೊತೆಗೂಡಿದ ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಮಡಿವಾಳ ಮಾಚಯ್ಯರಂತೆ ಅಂಬಿಗರ ಚೌಡಯ್ಯನೂ ಒಬ್ಬ. ಆದರೆ ಉಳಿದವರಿಗೆಲ್ಲರಿಗಿಂತ ವಿಭಿನ್ನವಾಗಿ ತನ್ನ ಬಿಚ್ಚುಮಾತಿನಿಂದ, ಚುಚ್ಚುಮಾತಿನಿಂದ ನಿರ್ಭಯವಾಗಿ ತನಗನ್ನಿಸಿದ್ದನ್ನು ನೇರವಾಗಿ ಯಾರ ಮುಲಾಜೂ ಇಲ್ಲದೆ ಹೇಳಿದವನು ಚೌಡಯ್ಯ. ಈಗ ಅಂಬಿಗರ ಚೌಡಯ್ಯನವರ ವಚನ. ಬಡತನಕ್ಕೆ ಉಂಬುವ ಚಿಂತೆ. ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ. ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ. ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ. ಉಡುವುದಾದರೆ ಹೆಂಡಿರ ಚಿಂತೆ. ಉಂಬುವುದಾದರೆ ಉಡುವ ಚಿಂತೆ, ಉಡುವುದಾದರೆ ಹೆಂಡಿರ ಚಿಂತೆ. ಬಡತನಕ್ಕೆ ಉಂಬುವ ಚಿಂತೆ. ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ. ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ. ಬಡತನಕ್ಕೆ ಉಂಬುವ ಚಿಂತೆ. ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಬಡತನಕ್ಕೆ ಉಂಬುವ ಚಿಂತೆ. ಹಲವು ಚಿಂತೆಲಿ ಇರುವರ ಕಂಡೆ, ಶಿವನ ಚಿಂತೆಲಿ ಇರುವರ ಕಾಣೆ. ಹಲವು ಚಿಂತೆಲಿ ಇರುವರ ಕಂಡೆ, ಶಿವನ ಚಿಂತೆಲಿ ಇರುವರ ಕಾಣೆ. ಅಂಬಿಗರ ಚೌಡಯ್ಯ,
ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯ ಇವರ ವಚನ ಬಡತನಕ್ಕೆ ಒಂಬುವ ಚಿಂತೆಯ ಬಗ್ಗೆ ಹೇಳುವುದಾದರೆ, ಮನುಷ್ಯ ಭೂಮಿಗೆ ಬಿದ್ದ ಕೂಡಲೇ ಹಲವಾರು ಅಗತ್ಯಗಳು ಚಿಂತೆಗಳು ಹುಟ್ಟಿಕೊಳ್ಳುತ್ತವೆ. ಪ್ರಾಥಮಿಕವಾಗಿ ಉಣ್ಣುವುದು, ಉಡುವುದು, ಇಡುವುದು, ಇವಿಷ್ಟಾದ ನಂತರ ಹೆಂಡತಿ, ಮಕ್ಕಳು, ಬದುಕು ಇತ್ಯಾದಿ ಚಿಂತೆಗಳು ಒಂದಾದ ನಂತರ ಒಂದು ಹುಟ್ಟಿಕೊಳ್ಳುತ್ತದೆ. ನಂತರ ಕೇಡಿನ ಚಿಂತೆ ಮತ್ತು ಮರಣದ ಚಿಂತೆ. ಹಲವು ಚಿಂತೆಗಳನ್ನು ಮನುಷ್ಯ ಮಾಡುತ್ತಾನೆ. ಅವರ ಪ್ರಕಾರ ತಮ್ಮ ಅವಶ್ಯಕತೆಗಳ ಬಗ್ಗೆಯೇ ಹಲವಾರು ಜನರು ಚಿಂತೆ ಮಾಡುತ್ತಾರೆ ಹೊರತು ಶಿವನ ಚಿಂತೆಯಲ್ಲಿ ಒಬ್ಬರಾದರೂ ಇರುವುದನ್ನು ನಾನು ಕಾಣೆನು ಎಂದು ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯನವರ ಮಾತುಗಳು. ಅಂಬಿಗರ ಚೌಡಯ್ಯವರ ಒಂದು ಪ್ರಸಿದ್ಧವಾದಂತಹ ವಚನ ಬಡತನಕ್ಕೆ ಉಂಬುವ ಚಿಂತೆ. ಈ ವಚನವನ್ನ ಶ್ರೀಮತಿ ಕಮಲಮ್ಮ ಅವರು ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತಿಳಿಸ್ಕೊಟ್ರು. ಈಗ ಸಹ ಅಂಬಿಗರ ಚೌಡಯ್ಯವರ ಇನ್ನಷ್ಟು ವಿಚಾರಗಳನ್ನ ಹಾಗೆ ಅವರ ವಚನಗಳನ್ನ ಹೇಳ್ತಾರೆ, ಕೇಳೋಣ ಬನ್ನಿ. ಅಂಬಿಗರ ಚೌಡಯ್ಯನವರ ಇನ್ನೊಂದು ವಚನ: ಅಸುರರ ಮಾಲೆಗಳಿಲ್ಲ, ತ್ರಿಶೂಲಢ ಮರುಗವಿಲ್ಲ. ಅಸುರರ ಮಾಲೆಗಳಿಲ್ಲ, ತ್ರಿಶೂಲಢ ಮರುಗವಿಲ್ಲ. ಬ್ರಹ್ಮ ಕಪಾಲವಿಲ್ಲ, ಭಸ್ಮಭೂಷಣ ಅಲ್ಲ. ಬ್ರಹ್ಮ ಕಪಾಲವಿಲ್ಲ, ಭಸ್ಮಭೂಷಣ ಅಲ್ಲ. ಅಸುರರ ಮಾಲೆಗಳಿಲ್ಲ, ತ್ರಿಶೂಲಢ ಮರುಗವಿಲ್ಲ. ಋಷಭವಾಹನನಲ್ಲ, ಋಷಿಗಳೊಡನೆ ಇದ್ದಾತನಲ್ಲ. ಋಷಭವಾಹನನಲ್ಲ, ಋಷಿಗಳೊಡನೆ ಇದ್ದಾತನಲ್ಲ. ಅಸುರರ ಮಾಲೆಗಳಿಲ್ಲ, ತ್ರಿಶೂಲಢ ಮರುಗವಿಲ್ಲ. ಅಸುರರ ಮಾಲೆಗಳಿಲ್ಲ, ತ್ರಿಶೂಲಢ ಮರುಗವಿಲ್ಲ. ಎಸಗುವ ಸಂಸಾರದ ಕುರುಹಿಲ್ಲದ ತಂಗೆ, ಹೆಸರು ಯಾವುದೂ ಇಲ್ಲ, ಹೆಸರು ಯಾವುದೂ ಇಲ್ಲ ಎಂದ ನಮ್ಮ ಅಂಬಿಗರ ಚೌಡಯ್ಯ. ನಮ್ಮ ಅಂಬಿಗರ ಚೌಡಯ್ಯ, ನಮ್ಮ ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯ, ಅಂಬಿಗರ ಚೌಡಯ್ಯ. ಅಸುರರ ಮಾಲೆಗಳಿಲ್ಲ, ತ್ರಿಶೂಲ ಢಮರುಗವಿಲ್ಲ. ಇದರ ಭಾವಾರ್ಥ ಏನೆಂದರೆ, ನಾನು ಒಬ್ಬ ವಚನಕಾರ ಮತ್ತು ಶಿವಭಕ್ತ. ನಾನು ತುಂಬಾ ಸರಳ. ನನ್ನಲ್ಲಿ ಋಷಿಮುನಿಗಳು ಧರಿಸುವಂತಹ ಯಾವುದೇ ಜಪಮಾಲೆಗಳಿಲ್ಲ, ತ್ರಿಶೂಲವಿಲ್ಲ, ಢಮರುಗವೂ ಇಲ್ಲ, ಬ್ರಹ್ಮ ಕಪಾಲವೂ ಇಲ್ಲ, ಮೈಗೆಲ್ಲ ವಿಭೂತಿ ಬಳಿದುಕೊಂಡವನಲ್ಲ. ನಾನು ಯಾವುದೇ ರೀತಿಯ ಅಂದರೆ ವೃಷಭ ವಾಹನನೂ ಅಲ್ಲ, ಋಷಿಗಳೊಡನೆ ಇದ್ದಾತನೂ ಅಲ್ಲ. ಇಂತಹ ಯಾವುದೇ ಸಂಸಾರದ ಜಂಜಾಟದ ಕುರುವೇ ಇಲ್ಲ. ಇಂತಹವನಿಗೆ ಹೆಸರು ಯಾವುದೂ ಇಲ್ಲ, ಯಾವುದರ ಹಂಗೂ ನನಗಿಲ್ಲ ಎಂದು ಅಂಬಿಗರ ಚೌಡಯ್ಯನವರು ಈ ವಚನದಲ್ಲಿ ಸರಳವಾಗಿ ನಿರೂಪಿಸಿದ್ದಾರೆ. ಅಂಬಿಗರ ಚೌಡಯ್ಯನವರ ಒಂದು ವಚನವಾದಂಥ ಅಸುರರ ಮಾಲೆಗಳಿಲ್ಲ ಈ ವಚನವನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಶ್ರೀಮತಿ ಕಮಲಮ್ಮ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ಈಗ ಸಹ ಇನ್ನಷ್ಟು ವಚನಗಳನ್ನ ಹೇಳ್ತಾರೆ, ಕೇಳೋಣ ಬನ್ನಿ. ಅಂಬಿಗರ ಚೌಡಯ್ಯ ಇವರ ಇನ್ನೊಂದು ವಚನ: ಕಂತೆ ತೊಟ್ಟವ ಗುರುವಲ್ಲ, ಕಾವಿ ಹೊತ್ತವ ಜಂಗಮನಲ್ಲ. ಕಂತೆ ತೊಟ್ಟವ ಗುರುವಲ್ಲ, ಶೀಲ ಕಟ್ಟಿದವ ಶಿವಭಕ್ತನಲ್ಲ. ಕಂತೆ ತೊಟ್ಟವ ಗುರುವಲ್ಲ, ಕಾವಿ ಹೊತ್ತವ ಜಂಗಮನಲ್ಲ. ನೀರು ತೀರ್ಥವಲ್ಲ, ಕೂಳು ಪ್ರಸಾದವಲ್ಲ. ನೀರು ತೀರ್ಥವಲ್ಲ, ಕೂಳು ಪ್ರಸಾದವಲ್ಲ.
ಕಂತೆ ತೊಟ್ಟವ ಗುರುವಲ್ಲ, ಶೀಲ ಕಟ್ಟಿದವ ಶಿವಭಕ್ತನಲ್ಲ. ಹೌದೆಂಬುವನ ಬಾಯ ಮೇಲೆ, ಹೌದೆಂಬುವನ ಬಾಯ ಮೇಲೆ, ಅರ್ಧಮಣದ ಪಾದರಕ್ಷೆಯ ತಕ್ಕೊಂಡು, ಅರ್ಧಮಣದ ಪಾದರಕ್ಷೆಯ ತಕ್ಕೊಂಡು, ಮಾಸಿ ಕಡಿಮೆ ಇಲ್ಲದೆ ತೂಗಿ ತೂಗಿ, ಮಾಸಿ ಕಡಿಮೆ ಇಲ್ಲದೆ ತೂಗಿ ತೂಗಿ, ಹೊಡೆಯೆಂದಾತ ನಮ್ಮ ಅಂಬಿಗರ ಚೌಡಯ್ಯ, ಹೊಡೆಯೆಂದಾತ ನಮ್ಮ ಅಂಬಿಗರ ಚೌಡಯ್ಯ, ಅಂಬಿಗರ ಚೌಡಯ್ಯ, ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯನವರ ಇನ್ನೊಂದು ವಚನ: ಕಂತೆ ತೊಟ್ಟವ ಗುರುವಲ್ಲ, ಕಾವಿ ಹೊತ್ತವ ಜಂಗಮನಲ್ಲ. ಅಂಬಿಗರ ಚೌಡಯ್ಯನವರು ಬಂಡಾಯಗಾರರಲ್ಲಿ ಬಂಡಾಯಗಾರರು. ಅವರು ನುಡಿದಂತೆ ನಡೆದವರು, ನಡೆದಂತೆ ನುಡಿದವರು. ಅವರಿಗೆ ಸುಳ್ಳು, ಮೋಸ, ವೇಷ ಇಂತಹ ನಡತೆಗಳನ್ನು ನಿಷ್ಠೂರವಾಗಿ ಖಂಡಿಸಿದವರು. ಅವರು ತಮ್ಮ ಕಾಯಕವನ್ನು ಎಂದೂ ವಾಣಿಜ್ಯ ರೂಪದಲ್ಲಿ ನೋಡಿದವರಲ್ಲ. ಅವರು ಹೇಳುವಂತೆ ಹಣಕ್ಕಾಗಿ ಕೆಲವಾರು ಗುರುಗಳು ತಮ್ಮ ಅನರ್ಹ ಶಿಷ್ಯರಿಗೆ ದೀಕ್ಷೆ ನೀಡುತ್ತಾರೆ. ಅಂತಹ ಶಿಷ್ಯರಿಗೆ ವಚನಗಳ ಮಹತ್ವ ತಿಳಿದಿರುವುದಿಲ್ಲ. ಲಿಂಗತ್ವ ಪೂಜೆ, ಶಿವನ ಆರಾಧನೆ ಮತ್ತು ಶಿವ ಸನ್ನಿಧಾನಕ್ಕೆ ಭಕ್ತರನ್ನು ಕರೆದೊಯ್ಯುವ ಛಾತಿಯೂ ಇರುವುದಿಲ್ಲ. ಅದೇ ಅರ್ಥದಲ್ಲಿ ಕಾವಿ ಬಟ್ಟೆ ಹಾಕಿಕೊಂಡು ಜೋಳಿಗೆ ಹಿಡಿದುಕೊಂಡು ತಿರುಗುವವರು ಗುರುಗಳೂ ಅಲ್ಲ, ಜಂಗಮರೂ ಅಲ್ಲ. ರುದ್ರಾಕ್ಷಿ ಮಾಲೆಗಳನ್ನು ಮಣಭಾರ ಹಾಕಿಕೊಂಡು ಮಡಿವಂತರಂತೆ ಶೀಲ ಮಾಡುವವರು, ಆಚಾರ ವಿಚಾರಗಳನ್ನು ನಕಲಿಯಾಗಿ ನಟಿಸುವವರು ಶಿವಭಕ್ತರಲ್ಲ. ಅಂದರೆ ಅವರ ಪ್ರಕಾರ ಎಲ್ಲ ತರಹದ ನೀರು ತೀರ್ಥವಲ್ಲ, ಎಲ್ಲ ತರಹದ ಅನ್ನ ಅಥವಾ ಕೂಳು ಪ್ರಸಾದವಲ್ಲ. ಮೇಲಿನ ಎಲ್ಲ ಡೊಂಗಿತನವನ್ನು ಹೌದು ಅಥವಾ ನಿಜ ಎಂದು ಹೇಳುವವನಾತನ ಬಾಯ ಮೇಲೆ ಅರ್ಧ ಮಣದಷ್ಟು ಪಾದರಕ್ಷೆಗಳನ್ನು ತೆಗೆದುಕೊಂಡು ಒಂದೆರಡು ಬಾರಿಯಲ್ಲ, ಅವುಗಳು ಕಿತ್ತು ಹೋಗುವ ತನಕ ಬಾರಿ ಬಾರಿಗೂ ರಪರಪನೆ ಹೊಡೆಯಬೇಕು ಎಂದು ನಮ್ಮ ಅಂಬಿಗರ ಚೌಡಯ್ಯನವರು ಈ ವಚನದಲ್ಲಿ ಹೇಳಿದ್ದಾರೆ. ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಬಿಗರ ಚೌಡಯ್ಯನವರ ಪರಿಚಯ ಹಾಗೆ ಅವರು ಬರೆದಂತಹ ವಚನಗಳನ್ನು ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ವಚನ ಜ್ಯೋತಿ ಬಳಗದ ವಿದ್ಯಾರ್ಥಿ ಹಾಗೆ ಅದರ ಸದಸ್ಯರು ಆಗಿರುವಂತಹ ಹಾಗೆ KCHS ಬಡಾವಣೆ ನಾಗದೇವನಹಳ್ಳಿಯವರೇ ಆದಂತಹ ಶ್ರೀಮತಿ ಕಮಲಮ್ಮ ಅವರು ಭಾಗವಹಿಸಿ ಅಂಬಿಗರ ಚೌಡಯ್ಯನವರ ವಚನಗಳನ್ನ ಹೇಳಿದ್ರು. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ